ಪ್ರೋ ಯೂಸರ್ ಅನ್ನೋದೇನು? ಓಕೆ, ಎಲ್ಲರಿಗೂ ನಿಮ್ಗೆ ಗೊತ್ತು, ನಮ್ಮ ಆಪ್ ನ ಬಳಕೆ ಈಗ ಆಲ್ರೆಡಿ ತುಂಬಾ ಜನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ. ಯೂಸರ್ ಅನ್ನೋದು ಫ್ರೀ ಪ್ಲಾಟ್ಫಾರ್ಮ್ ನಾವು ಕೊಟ್ಟಿರೋದು. AGS ಕಾರ್ಟ್ ಅಲ್ಲಿ ಯೂಸರ್ ಬೆನಿಫಿಟ್ ಫ್ರೀ ಆಗಿ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಮರ್ಚೆಂಟ್ಗೂ ಕೂಡ ಒಂದು ಸಪರೇಟ್ ಆಪ್ ಮಾಡಿದೀವಿ. AGS ಕಾರ್ಡ್ ಬಿಸ್ನೆಸ್ ಅಂತಾನು ಒಂದು ಆಪ್ ನೀವು ಪ್ಲೇ ಸ್ಟೋರ್ ಸಿಗುತ್ತೆ. ಈ ಎರಡರಲ್ಲಿ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ, ಒಂದು ಯೂಸರು, ಇನ್ನೊಂದು ಮರ್ಚೆಂಟ್ ಆಪ್. ಈ ಮರ್ಚೆಂಟ್ ಆಪ್, ಈ ಯೂಸರ್ ಇಲ್ದೇನೆ ಮರ್ಚೆಂಟ್ ಗೆ ಪ್ರಯೋಜನ ಇಲ್ಲ. ಎಷ್ಟು ನಾವು ನಮ್ಮ ಬಿಸ್ನೆಸ್ ಮೇಜರ್ ಬೆನಿಫಿಟ್ ಏನಂತಂದ್ರೆ, ನಾವು ಮರ್ಚೆಂಟ್ ಗಳಿಗೆ ಫ್ರೀ ಯೂಸರ್ ಕೊಡ್ತೀವಿ. ಓಕೆ, ಸೊ ಮರ್ಚೆಂಟ್ ಆಪ್ ಬಗ್ಗೆ ನಾವು ಇನ್ನೊಂದು ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀವಿ. ಅದರಲ್ಲಿ ಆ ಸೆಷನ್ ಅಲ್ಲಿ ನಿಮಗೆ ಎಂಟೈರ್ ಮರ್ಚೆಂಟ್ ಆಪ್ ಬಗ್ಗೆ, ಫ್ರೀ ಮರ್ಚೆಂಟ್ ಯಾವ ರೀತಿಯಲ್ಲಿ ಆನ್ ಬೋರ್ಡ್ ಆಗ್ಬೋದು, ಫ್ರೀ ಮರ್ಚೆಂಟ್ ಇಂದ ಬೆನಿಫಿಟ್ಸ್ ಏನು, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿ ನೆಕ್ಸ್ಟ್ ಬರುವ ದಿನಗಳಲ್ಲಿ ಒಂದು ಸೆಷನ್ ಅಲ್ಲೂ ಕೊಡ್ತೀವಿ. ಪ್ಲಸ್ ಒಂದು ವಿಡಿಯೋ, ಅದರದೇ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವಂತಹ ಒಂದು ಟಾಪಿಕ್ ಪ್ರೋ ಯೂಸರ್. ಓಕೆ, ಸೊ ಪ್ರೋ ಯೂಸರ್ ಒಂದು ಬೆನಿಫಿಟ್ ಹೇಳೋದಕ್ಕಿಂತ ಮುಂಚೆ, ಈ ಸಿಂಪಲ್ ಆಗಿ ಇವತ್ತು, ಬಿಕಾಸ್ ನಾವೆಲ್ಲ ಬಳಕೆ ಮಾಡ್ತಾ ಇರುವಂತ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಇದೆ ಅಮೆಝಾನ್. ಆ ಅಮೆಝಾನ್ ಪ್ಲಾಟ್ಫಾರ್ಮ್ ಬಗ್ಗೆ ಒಂದು ಎಕ್ಸಾಂಪಲ್ ತಗೊಂಡು ನಾವು ಈ ಪ್ರೋ ಯೂಸರ್ ಎಕ್ಸಾಂಪಲ್ ಹೇಳ್ತೀವಿ. ಸೊ ದಟ್ ನಿಮಗೆ ಜಲ್ದಿ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮಾತ್ರ ಇದು ಹೇಳ್ತಾ ಇರೋದು. ಅಮೆಝಾನ್ಗೆಲ್ಲ ಎಲ್ಲರಿಗೂ ನೀವು ಬಳಕೆ ಮಾಡೋರು ನಿಮ್ಗೆ ಗೊತ್ತಿರ್ಬೋದು, ಅಮೆಝಾನ್ ಫ್ರೀ ಆಪ್. ಆಕ್ಚುಲಿ ಅಮೆಝಾನ್ ಕೂಡ ಒಂದು ಫ್ರೀ ಆ್ಯಪೇನೆ, ಬಟ್ ಅಮೆಝಾನ್ ಕೂಡ ಅವರ ಪ್ರೋ ಮೀನ್ಸ್ ಪ್ರೈಮ್ ಅನ್ನೋ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇದೆ. ಅಮೆಝಾನ್ ಪ್ರೈಮ್ ಅನ್ನೋ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇದೆ. ₹1,500 ಅವ್ರು ಚಾರ್ಜ್ ಮಾಡ್ತಾರೆ. ಇದಕ್ಕೆ ₹1,500 ಚಾರ್ಜ್ ಪ್ಲಸ್ GST ಚಾರ್ಜ್ ಮಾಡ್ತಾರೆ. ಅದ್ರ ಬೆನಿಫಿಟ್ ಏನ್ ಕೊಡ್ತಾರೆ ಅಂತಂದ್ರೆ, ಆದಷ್ಟು ಕೆಲವೊಂದು ಪ್ರಾಡಕ್ಟ್ಸ್ ನ ಸೇಮ್ ಡೇ ಡೆಲಿವರಿ ಕೊಡ್ತಾರೆ. ಅಂದ್ರೆ ಇವತ್ತು ಬ್ಯಾಂಗ್ಳೂರ್ ತರ ಸಿಟಿನಲ್ಲೋ, ಬಾಂಬೆ, ಡೆಲ್ಲಿ ತರ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇದ್ರೆ ಅದೇ ದಿನ ಡೆಲಿವರಿ ಕೊಡ್ತಾರೆ, ಅಥವಾ ಒಂದು ದಿನದಲ್ಲೇ ನಿಮಗೆ ಡೆಲಿವರಿ ಕೊಡ್ತಾರೆ. ಇದೇ ಅಮೆಝಾನ್ ಪ್ರೈಮ್ ಅಲ್ಲಿ ಇರುವಂತ ಮೇಜರ್ ಬೆನಿಫಿಟ್. ಅದಲ್ಲದೆ ಅಮೆಝಾನ್ ಅವ್ರದ್ದು OTT ಪ್ಲಾಟ್ಫಾರ್ಮ್ ಇದೆ. ಮೂವೀಸ್ ನೋಡ್ಬೋದು, ಮ್ಯೂಸಿಕ್ ಕೇಳ್ಬೋದು, ಈ ತರ ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಕೊಡ್ತಾರೆ. ಇನ್ನೊಂದು ಬೆಸ್ಟ್ ಬೆನಿಫಿಟ್ ಏನು ಅಂತಂದ್ರೆ, ಅಮೆಝಾನ್ ಪ್ರೈಮ್ ಯೂಸರ್ ಆದಾಗ, ಅವರ ಏನಾದರೂ ಕಸ್ಟಮರ್ ಕೇರ್ ಏನಾದ್ರು ಇಶ್ಯೂ ಆದ್ರೆ, ಅವಾಗ ಫಸ್ಟ್ ಕಸ್ಟಮರ್ ಕೇರ್ ಕಾಲ್ ಎಲ್ಲ ಕನೆಕ್ಟ್ ಆಗೋದು ಪ್ರೈಮ್ ಕಸ್ಟಮರ್ಸ್ಗೆ ಫಸ್ಟ್ ಕನೆಕ್ಟ್ ಆಗುತ್ತೆ. ಸೊ ಪ್ರಿಯಾರಿಟಿ ಕಾಲಿಂಗ್ ಅಂತ ಹೇಳ್ತೀವಲ್ಲ, ಆ ಪ್ರಿಯಾರಿಟಿ ಕಸ್ಟಮರ್ ಕೇರ್ ಸರ್ವಿಸು ಅಮೆಝಾನ್ ಕಸ್ಟಮರ್ಸ್ ಕೇರ್ಗೆ ಸಿಗುತ್ತೆ. ಸೊ AGS ಕಾರ್ಟ್, ನಾವು ಕೂಡ ಈ ಆಪ್, ಬಿಕಾಸ್ ಇದೊಂದು ಫ್ರೀ ಆಪ್ ಇಟ್ಕೊಂಡು ಮಾತ್ರ ಕಂಪನಿ ರೆವೆನ್ಯೂ ಜನರೇಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ಈ ಬಿಸ್ನೆಸ್ ಮಾಡೆಲ್ ಅಲ್ಲಿ ಈ ಆಪ್ ಒಂದು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇದ್ರೂ ಕೂಡ ಕಂಪನಿಗೆ ಒಂದು ಬಿಸ್ನೆಸ್ ರೆವೆನ್ಯೂ ಬರೋದು, ರೈಟ್? ಅದಕ್ಕಾಗಿ ಕಂಪನಿ ಏನ್ ಮಾಡ್ತು, ಪ್ರೋ ಯೂಸರ್ ಅನ್ನುವಂಥ ಬೆನಿಫಿಟ್ ತಂದಿದ್ದಾರೆ. ಓಕೆ, ಸೊ ಈ ಪ್ರೋ ಯೂಸರ್ ಆದಾಗ ಏನೆಲ್ಲ ಬೆನಿಫಿಟ್ ಇದೆ ಅದ್ರ ಬಗ್ಗೆನೇ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು. ಸೊ ಮೊದಲನೇ ಬೆನಿಫಿಟ್, ಪ್ರೋ ಯೂಸರ್ ಆದಾಗ ಏನ್ ಕೊಡ್ತಾ ಇದ್ದಾರೆ ನೋಡೋಣ. ದ ಫಸ್ಟ್ ಬೆನಿಫಿಟ್ ಇಸ್, ನಿಮಗೆ ಒಂದು ರೋಡ್ ಸೈಡ್ ಒಂದು QR ಕೋಡ್ ಸಿಗ್ತಾ ಇದೆ. ಓಕೆ, ಇಲ್ಲಿರುವಂತ ಹಲವಾರು ವ್ಯಕ್ತಿಗಳು, ಮೋಸ್ಟ್ ಆಫ್ ಯು ಇಲ್ಲಿರೋರು ಆಲ್ರೆಡಿ ಪ್ರೋ ಯೂಸರ್ ಆಗಿರೋರೇನೆ, ಅಂದ್ರೆ ನಿಮ್ದು ಆಲ್ರೆಡಿ ಪ್ರೋ ಯೂಸರ್ ಇದೆ. ಸೊ ನಿಮಗೆಲ್ಲ ಒಂದು ಸಪರೇಟ್ QR ಕೋಡ್ ಸಿಕ್ಕುತ್ತೆ. ಈ QR ಕೋಡ್ ಬೆನಿಫಿಟ್ ಏನಂತ ಕೇಳಿದ್ರೆ, ನಾವೆಲ್ಲ ಇವತ್ತು 2 ವೀಲರ್ 4 ವೀಲರ್ ಅಥವಾ 3 ವೀಲರ್ ಗಾಡಿಗಳಿಗೆ ನಾವು ಓಡಿಸಂತವ್ರು. ಸೊ ನಮ್ಮ ಕಾರ್ಗೆ ಒಂದು ರೋಡ್ ಸೈಡ್ ಅಸಿಸ್ಟೆನ್ಸ್ಗೋಸ್ಕರ ಈ ಒಂದು ಸರ್ವಿಸ್ ಕೊಡ್ತಾ ಇರೋದು. ಸಪೋಸ್ ಈ ಒಂದು QR ಕೋಡ್ ನೀವು ನಿಮ್ಮ ಗಾಡಿಗೆ, ಈಗ ಸಪೋಸ್ ಬ್ಯಾಂಗ್ಳೂರ್ ತರ ಸಿಟಿಗಳೆಲ್ಲ, ಎಲ್ಲ ಸಿಟಿಗಳಲ್ಲೂ ಕೆಲವು ಟೈಮಲ್ಲಿ ಮನೆ ಮುಂದೆ ಕಾರ್ ಪಾರ್ಕ್ ಮಾಡ್ಬಿಟ್ಟಿರ್ತೀವಿ, ನೋ ಪಾರ್ಕಿಂಗ್ ನಲ್ಲಿ ಗಾಡಿ ಹಾಕ್ಬಿಟ್ಟಿರ್ತೀವಿ. ಯಾರಿಗಾದ್ರೂ ತೊಂದರೆ ಆಗ್ತಾ ಇರ್ತದೆ, ಇನ್ನೊಬ್ರು ಗಾಡಿ ತೆಗಿಬೇಕು, ಬಟ್ ನಿಮ್ಮನ್ನ ರೀಚ್ ಮಾಡೋಕ್ಕಾಗಲ್ಲ, ಅಂದ್ರೆ ನಿಮ್ಮನ್ನ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬಿಡ್ತಾರೆ, ಬಟ್ ಅವ್ರನ್ನ ಕನೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಇವ್ರೇನ್ ಮಾಡ್ತಾರೆ, ಕೋಪದಲ್ಲಿ ಟೈರ್ ಪಂಚರ್ ಮಾಡಾಕ್ತಾರೆ, ಸ್ಕ್ರಾಚ್ ಮಾಡಾಕ್ತಾರೆ, ಗಾಡಿನ ಡ್ಯಾಮೇಜ್ ಮಾಡ್ತಾರೆ, ಅಥವಾ ಟೋ ಮಾಡಿಸ್ಬಿಡ್ತಾರೆ, ಈ ತರ ಎಲ್ಲ, ಅಥವಾ ಪೊಲೀಸ್ನ ಕರೆಸಿ ಲಾಕ್ ಹಾಕ್ಸ್ಬಿಡ್ತಾರೆ. ಈ ತರ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತಾರೆ. ಒಂದ್ಸತಿ ಪೊಲೀಸ್ ಬಂದು ಲಾಕ್ ಹಾಕೋದ್ರೆ ಇವತ್ತು ₹2,000 ತನಕ ಚಾರ್ಜ್ ಮಾಡ್ತಾರೆ, ಫೈನ್ ಹಾಕ್ತಾರೆ. ಅಂದ್ರೆ ನೀವು ₹2,000 ಕೊಟ್ಟು ನಿಮ್ಮ ಲಾಕ್ ಓಪನ್ ಮಾಡಿಸ್ಬೇಕು. ಸೊ ಈ ತರ ಹಲವಾರು ಸಮಸ್ಯೆ ಇವತ್ತು 4 ವೀಲರ್ ಬಳಕೆದಾರರಿಗೆ, ಅಟ್ಲೀಸ್ಟ್ 4 ವೀಲರ್ ಬಳಕೆದಾರಗಂತೂ ಈ ಸಮಸ್ಯೆ ಇದೆ. ಸೊ ಬಟ್ ಈ ಒಂದು QR ಕೋಡ್ ನೀವು ನಿಮ್ಮ ಗಾಡಿ ಮೇಲೆ ಅಂಟಿಸಿದಾಗ, ಒಂದು ಸ್ಟಿಕ್ ಮಾಡಿದಾಗ, ಸಪೋಸ್ ಯಾರಾದ್ರೂ ಎಮರ್ಜೆನ್ಸಿನಲ್ಲಿ ನಿಮ್ಮ ಗಾಡಿ ನಿಮ್ಮನ್ನ ಆಕ್ಸೆಸ್ ಮಾಡ್ಬೇಕು, ನಿಮ್ಮನ್ನ ರೀಚ್ ಮಾಡ್ಬೇಕು, ಸರ್ ನಿಮ್ಮ ಗಾಡಿ ತೆಗೀರಿ ಗೇಟ್ ಮುಂದೆಯಿಂದ. ಸೊ ಜಸ್ಟ್ ಈ QR ಕೋಡ್ ಸ್ಕ್ಯಾನ್ ಮಾಡಿ, ಈ QR ಕೋಡ್ ಮುಖಾಂತರ ಇವರು ನಿಮ್ಮ ಕಸ್ಟಮರ್ ಕೇರ್ಗೆ ಕಾಲ್ ಬರುತ್ತೆ. ಸೊ ಇದ್ರ ಮುಖಾಂತರ ನಿಮ್ಮನ್ನ ರೀಚ್ ಮಾಡ್ಬೋದು. ಇದು ಒಂದು ಮೇಜರ್ ಬೆನಿಫಿಟ್. ಇವತ್ತು ಅದಕ್ಕಿಂತ ದೊಡ್ಡ ಒಂದು ಮೇಜರ್ ಬೆನಿಫಿಟ್ ಇವತ್ತಿರೋದು ಅಂತಂದ್ರೆ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ, ಈ ಅಸಿಸ್ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾನು ಇವಾಗ ಹೇಳ್ದಾಗ ಕೆಲ ಟೈಮ್ದಲ್ಲಿ ನಿಮ್ಗೆ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗುತ್ತೆ. ಸೊ ಇವತ್ತೆಲ್ಲ ನಾವೆಲ್ಲ ಕಾರ್ಗಳು ಬಳಕೆ ಮಾಡೋದು, ನಾವು ಎಷ್ಟೋ ಸತಿ ನಾವು ರೋಡ್ಗಳಲ್ಲಿ ನೋಡಿದೀವಿ, ಈ ಸಿಂಗಲ್ ಡ್ರೈವರ್ ಅಥವಾ ಫ್ಯಾಮಿಲಿ ಡ್ರೈವ್ ಮಾಡ್ತಾ ಇರ್ತಾರೆ, ಗಾಡಿ ಆಕ್ಸಿಡೆಂಟ್ ಆಗೋಗಿರುತ್ತೆ. ಗಾಡಿ ಆಕ್ಸಿಡೆಂಟ್ ಆಗಿದ ತಕ್ಷಣ ಅಲ್ಲಿ ಎಲ್ಲರ ಫೋನ್ ಕಾಲ್, ಯಾರದೇ ಫೋನ್ ತಗೊಂಡ್ರು ಕೂಡ ಇವತ್ತು ಎಲ್ಲರ ಫೋನು ಸ್ಮಾರ್ಟ್ ಫೋನ್ಸ್ ಇದ್ದಾಗ ನಾವು ನಮ್ಮ ಫೋನ್ಗಳನ್ನ ನಾವು ಕೀಪ್ಯಾಡ್ ಲಾಕ್ ಮಾಡಿಟ್ಟಿರ್ತೀವಿ, ಅಥವಾ ಫೇಸ್ ರೆಕಗ್ನಿಷನ್ಗೋಸ್ಕರ ಲಾಕ್ ಮಾಡಿಟ್ಟಿರ್ತೀವಿ, ಯಾರು ಯೂಸ್ ಮಾಡದೇ ಇರಲಿ ಅಂತೇಳಿ ಪ್ಯಾಟರ್ನ್ ಲಾಕ್ ಹಾಕಿಟ್ಟಿರ್ತೀವಿ.
ಸೊ ನಮ್ಮ ಫೋನ್ ಮತ್ತೆ ರಿಸೀವ್ ಯಾರಾದೊಂದು ಕಾಲ್ ಬರೋ ತನಕ ನಮ್ಮನ್ನ ರೀಚ್ ಆಗಲ್ಲ. ಅಂದ್ರೆ ಅಲ್ಲಿ ತನಕ ಏನಾದ್ರೂ ಒಂದು ಆತರ ಎಮರ್ಜೆನ್ಸಿ ಟೈಮ್ ನಲ್ಲಿ ರೀಚ್ ಮಾಡಬೇಕು, ಏನೋ ಒಂದು ಸಿಚುವೇಶನ್ ಆಗಿದೆ ಅಂತ ಹೇಳಿದಾಗ ಕನೆಕ್ಟ್ ಮಾಡಕ್ ಆಗ್ದೇನೆ ಇನ್ನೊಂದು ಕಾಲ್ ಬರೋ ತನಕ ವೇಟ್ ಮಾಡ್ಬೇಕಂತ ಸಿಚುವೇಶನ್ ಎಷ್ಟೋ ಜನಕ್ಕಾಗಿದೆ. ಬಟ್ ಮೈ ಡಿಯರ್ ಫ್ರೆಂಡ್ಸ್, ಈ ತರ ಒಂದು QR ಕೋಡ್ ನಮ್ಮ ಕಾರ್ ಮೇಲೆ ಇದ್ರೆ ಅಲ್ಲಿ ಕ್ಲಿಯರ್ ಆಗಿ ಬರೆದಿರುತ್ತೆ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಸ್ಕ್ಯಾನ್ ದಿಸ್ ಅಂಡ್ ರಿಪೋರ್ಟ್. ಸೊ ಈ ರಿಪೋರ್ಟ್ ಅಲ್ಲಿ ಈ ಕಾಲ್ ಮಾಡಿದ ತಕ್ಷಣ ಈ ಕಸ್ಟಮರ್ ಕೇರ್ ಕಾಲ್ ಬರ್ತಾ ಇದೆ, ಅವ್ರಿಗೆ ಏಜಿಸ್ ಕಾರ್ಡ್ ಕಸ್ಟಮರ್ ಕೇರ್ ಕಾಲ್ ಬರ್ತಾ ಇದೆ, ಅವರು ಎನಿ ಟೈಮ್, ಬಿಕಾಸ್ ಇದು 3-4 ಜನಕ್ಕೆ ಇದು ಸರ್ವಿಸ್ ಕನೆಕ್ಟೆಡ್ ಆಗಿರುತ್ತೆ, ಬಿಕಾಸ್ ಇದು ಎಮರ್ಜೆನ್ಸಿ ಸರ್ವಿಸ್. ಸೊ ಏನೇ ಇಶ್ಯೂ ಆಗಿದ ತಕ್ಷಣ ಇವ್ರನ್ನ ಆ ಕಸ್ಟಮರ್ ಫ್ಯಾಮಿಲಿಗೆ ಕನೆಕ್ಟ್ ಮಾಡಿ ಅದಕ್ಕೆ ಅಸಿಸ್ಟೆನ್ಸ್ ಕೊಡುವಂತ ಕೆಲಸ ಕಂಪನಿ ಕಡೆಯಿಂದ ನಡೀತಾ ಇದೆ. ಇದೊಂದು ತುಂಬಾ ಒಳ್ಳೆ ಸರ್ವಿಸು. ಇವತ್ತು ಹಲವಾರು ವ್ಯಕ್ತಿಗಳು ನೀವು ಆಲ್ರೆಡಿ ಈ ಪ್ರೋ ಯೂಸರ್ ಬೆನಿಫಿಟ್ ತಗೊಂಡಿದ್ದೀರಾ, ಬಟ್ ಈ QR ಕೋಡ್ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಕಾರ್ ಮೇಲೆ ಸ್ಟಿಕ್ ಮಾಡಿಲ್ಲ. ಸೊ ನಾನು ಹೇಳ್ತಾ ಇರೋಂಥ ಮೊದಲನೇ ಕೆಲಸ ನೀವು ನಾಳೆ ಮಾಡ್ಬೇಕಾದ್ರೆ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ, ಈ ರೋಡ್ ಅಸಿಸ್ಟೆನ್ಸ್ ನಿಮ್ಮ ಕಾರ್ ಮೇಲೆ ಈ QR ಕೋಡ್ ಸ್ಟಿಕ್ ಮಾಡಬೇಕು. ಇದು ಒಂದು ರೀತಿಯಲ್ಲಿ ಸ್ಟಿಕ್ ಮಾಡಿದಾಗ ಅಸಿಸ್ಟೆನ್ಸ್ ಆಗ್ತಾ ಇದೆ, ಜೊತೆಗೆ ಒಂದು ಬ್ರ್ಯಾಂಡಿಂಗ್ ಕೂಡ ಆಗ್ತಾ ಇದೆ. ಯಾರಾದ್ರೂ ಕೇಳ್ತಾರೆ ಏನು ಸರ್ ಈ QR ಕೋಡ್ ಅಂತ ಕೇಳಿದಾಗ, ಅಟ್ಲೀಸ್ಟ್ ನೀವು ಆ ರೀತಿಯಲ್ಲಿ ಈ ತರ ಒಂದು ಅಸಿಸ್ಟೆನ್ಸ್ ಇದೆ, ಈ ಸರ್ವಿಸ್ ಇದೆ ಅಂತ ಹೇಳಿದಾಗ ಈ ಸರ್ವಿಸ್ ಕೇಳ್ಕೊಂಡು ತಗೊಳಕ್ ಬಳಕೆ ಮಾಡಕ್ ಇಷ್ಟಪಡುವಂತ ಹಲವಾರು ವ್ಯಕ್ತಿಗಳು ಬರ್ತಾರೆ. ಇವತ್ತು ಎಲ್ಲಾ ಕಾರ್ ಓನರ್ಸ್ಗೆ ಬೇಕಾಗಿರುವಂತ ಒಂದು ನೀಡಿ ಪ್ರಾಡಕ್ಟ್ ಇದು. ಇದೊಂದು ಒಳ್ಳೆ ನೀಡಿ ಪ್ರಾಡಕ್ಟ್. ಈ ಪ್ರಾಡಕ್ಟ್ ನಾವು ಈ ಪ್ರೋ ಯೂಸರ್ಗೆ ಇದು ಒಂದು ಬೆನಿಫಿಟ್ ಆಗಿ ಕೊಡ್ತಾ ಇದೀವಿ. ಇದಲ್ಲದೆ ಬೇರೆ ಬೆನಿಫಿಟ್ ಕೊಡ್ತಾ ಇದೀವಿ. ಇವತ್ತು ನಾವೆಲ್ಲ ಹಲವಾರು ಡಾಕ್ಯುಮೆಂಟ್ಸ್, ಇವತ್ತು RC ಬುಕ್ ಸಪರೇಟ್ ಇಟ್ಟಿರ್ತೀವಿ, ಇನ್ಶೂರೆನ್ಸ್ ಸಿಕ್ಕಿರಲ್ಲ, ಇದು ಏನದು ಸ್ಮೋಕ್ ಟೆಸ್ಟ್ ಮಾಡಿರ್ತೀವಲ್ಲ, ಎಮಿಷನ್ ಟೆಸ್ಟ್ ಹುಡುಕ್ತಿವಿ. ಇದೆಲ್ಲ 4-5 ಡಾಕ್ಯುಮೆಂಟ್ ಹುಡುಕಿ ಪೊಲೀಸ್ ಹಿಡಿದಾಗ ಇದೆಲ್ಲ ಅಲ್ಲಿಂದ ಇಲ್ಲಿಂದ ತೆಗಿಬೇಕಾಗುತ್ತೆ. ಕೆಲ ಟೈಮ್ನಲ್ಲಿ ಫೋನ್ ಓಪನ್ ಆಗಲ್ಲ, ಫೋನ್ ಸ್ವಿಚ್ ಆಫ್ ಆಗಿರುತ್ತೆ, ಸಾಕಷ್ಟು ಸಮಸ್ಯೆ ಬರುತ್ತೆ. ಬಟ್ ಸ್ನೇಹಿತರೆ, ಒಂದು ಡ್ಯಾಶ್ ಬೋರ್ಡ್ ನಿಮಗೆ ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್, ನಿಮ್ದು ಇನ್ಶೂರೆನ್ಸ್ ಕಾಪಿ ಆಗಿರ್ಬೋದು, RC ಕಾಪಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಎಮಿಷನ್ ಟೆಸ್ಟ್ ಆಗಿರ್ಬೋದು, ಅಥವಾ ಇನ್ನೇನಾದ್ರೂ FC ನೀವು ಮಾಡಿಸಿದ್ರೆ FC ಕಾಪಿ ಆಗಿರ್ಬೋದು, ಇದೆಲ್ಲ ಒಂದೇ ಜಾಗದಲ್ಲಿ ಇಡ್ಬೋದು. ಯಾರಾದ್ರೂ ಪೊಲೀಸ್ ಕನೆಕ್ಟ್ ಆಗಿದ ತಕ್ಷಣ AGS ಕಾರ್ಡ್ ಆ್ಯಪ್ ಓಪನ್ ಮಾಡಿ ಪ್ರೋ ಯೂಸರ್ ಬೆನಿಫಿಟ್ ಓಪನ್ ಮಾಡಿದ ತಕ್ಷಣ ನೀವು ಈ ಎಂಟೈರ್ ಸರ್ವಿಸ್ ಈ ಡಾಕ್ಯುಮೆಂಟ್ಸ್ ನೀವು ಪೊಲೀಸಿಗೆ ತೋರಿಸಬಹುದು. ಸೊ ಇದೊಂದು ವೆಹಿಕಲ್ ಎಲ್ಲ ಡಾಕ್ಯುಮೆಂಟ್ಸ್ ಪ್ಲಸ್ ನಿಮ್ಗೊಂದು ರೆಗ್ಯುಲರ್ ರಿಮೈಂಡರ್, ಇನ್ಶೂರೆನ್ಸ್ ಮುಗ್ದೋದಾಗ ಇನ್ಶೂರೆನ್ಸ್ ಮಾಡಿಸಿದ ಹೇಳಿ ಕಂಪನಿಯಿಂದ ಒಂದು ಮೆಸೇಜ್ ಆಗಲಿ, ರೆಗ್ಯುಲರ್ ರಿಮೈಂಡರ್ ಕಾಲ್ ಆಗಲಿ ನಿಮಗೆ ಇದರಿಂದ ಬರ್ತಾ ಇದೆ. ಇದಲ್ಲದೆ ನೀವು ಫಾಸ್ಟ್ಯಾಗ್ ರಿಚಾರ್ಜ್ ಮಾಡಿದಾಗ ನಿಮ್ಗೆ ಇದರಲ್ಲಿ ಕ್ಯಾಶ್ ಬ್ಯಾಕ್ ಬರ್ತಾ ಇದೆ. ಇದು ಆಲ್ರೆಡಿ BBMP ನಮ್ಮ ಸರ್ವಿಸಸ್ ಅಲ್ಲಿ ಇರುವಂತ ಒಂದು ವಸ್ತು. ಸೊ ಅದಕ್ಕೆ ಇದ್ರ ಬಗ್ಗೆ ನಾನು ಜಾಸ್ತಿ ಹೆಚ್ಚಿನ ಮಾತು ಹೇಳ್ತಾ ಇಲ್ಲ. ಇದಲ್ದೇನೆ ಇನ್ಶೂರೆನ್ಸ್, ಈಗ ತರ ಮಹಾಲಕ್ಷ್ಮಿ ಅವ್ರು ಕೇಳ್ತಾ ಇದ್ರು, ಸರ್ ಇನ್ಶೂರೆನ್ಸ್ ಯಾವ ರೀತಿಯಲ್ಲಿ ಮಾಡಬೇಕು? ಸೊ ನಂದು ಆಲ್ರೆಡಿ 2 ವೀಲರ್ ಇನ್ಶೂರೆನ್ಸ್ ಇದೆ, 4 ವೀಲರ್ ಇನ್ಶೂರೆನ್ಸ್ ಇದೆ, ನಾನು AGS ಇಂದ ಇನ್ಶೂರೆನ್ಸ್ ತಗೋಬೋದಾ, ರಿನ್ಯೂವಲ್ ಇನ್ಶೂರೆನ್ಸ್ ಮಾಡಿಸ್ಬೋದಾ? ನೋ ಪ್ರಾಬ್ಲಮ್. ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ. ಸಪೋಸ್ ನಿಮಗೆ ಆನ್ಲೈನ್ ಅಲ್ಲೇ ಇನ್ಶೂರೆನ್ಸ್ ತಗೊಳಕ್ ಬರುತ್ತೆ ಅಂತಿದ್ರೆ ನೀವು ಇನ್ಶೂರೆನ್ಸ್ ಅನ್ನೋ ಸೆಗ್ಮೆಂಟ್ಗೆ ಹೋಗಿ, ಅಲ್ಲಿಂದ ಆನ್ಲೈನ್ ಇನ್ಶೂರೆನ್ಸ್ಗೆ ಹೋಗಿ, ಅಲ್ಲಿಂದ 2 ವೀಲರ್ ಅಥವಾ 4 ವೀಲರ್ ನೀವು ಯಾವ ಇನ್ಶೂರೆನ್ಸ್ ಇದೆ ಅದು ಮಾಡ್ಬೋದು. ಹಲವಾರು ವ್ಯಕ್ತಿಗಳಿಗೆ ಇದು ಈಗಲೂ ಕೂಡ ಒಂದು ಆನ್ಲೈನ್ ಇನ್ಶೂರೆನ್ಸ್ ಮಾಡಕ್ ಬರಲ್ಲ. ಬಿಕಾಸ್ ಚಾರ್ಸಿ ನಂಬರ್ ಹಾಕ್ಬೇಕು, OD ಎಷ್ಟಿರ್ಬೇಕು, ಅಥವಾ ಅದಕ್ಕೆ ಇದೆಲ್ಲ ಹಾಕೋದಕ್ಕೆ ತುಂಬಾ ಜನಕ್ಕಿರೋ ಸಮಸ್ಯೆ, ಇದೆಲ್ಲ ಮಾಡಕ್ ಬರಲ್ಲ. ಬಿಕಾಸ್ ಇದು ಟ್ರೈನ್ಡ್ ಆಗಿದ್ರೆ ಇದು ಮಾಡೋದು ಸುಲಭ, ಬಟ್ ಇದು ಟ್ರೈನ್ಡ್ ಆಗಿಲ್ದಿದ್ದಾಗ ಇದು ಮಾಡೋದು ಕಷ್ಟ ಆಗುತ್ತೆ. ಸೊ ಆ ಥರ ಸಂದರ್ಭದಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇನೆ, ನೀವು ನಮ್ಮ AGS ಕಾರ್ಡ್ನ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ನಮಗೊಂದು 2 ವೀಲರ್ ಇನ್ಶೂರೆನ್ಸ್ ಮಾಡಿಸ್ಬೇಕು, 4 ವೀಲರ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸಾಕು. ಸೊ ಇನ್ಶೂರೆನ್ಸ್ಗೆ ಸಪ್ರೇಟ್ ಒಂದು ಎಕ್ಸಿಕ್ಯೂಟಿವ್ ಇದ್ದಾರೆ, ನಿಮಗೆ ಅದರ ನಂಬರ್ಗಳು ಆಲ್ರೆಡಿ ನಾವು ಶೇರ್ ಮಾಡಿದ್ದೀವಿ. ಸೊ ಅಥವಾ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರು ಸಾಕು, ಅವ್ರು ನಿಮ್ಗೆ ಆ ಡಿಪಾರ್ಟ್ಮೆಂಟ್ ಕನೆಕ್ಟ್ ಮಾಡ್ತಾರೆ. ನೀವು ನಿಮ್ಮ ಹಳೆ ಇನ್ಶೂರೆನ್ಸ್ ಕಾಪಿ ಅವ್ರಿಗೆ ಕಳಿಸ್ಕೊಟ್ರೆ ಅವ್ರು ನಿಮಗೆ ಈ ಒಂದು 2-3 ಕಂಪನಿದು ಎಷ್ಟು ಪಾಲಿಸೀಸ್ ಇದೆ, ಏನು ಪ್ರೀಮಿಯಂ ಬರುತ್ತೆ, ಆ ಬೆನಿಫಿಟ್ ನಿಮ್ಗೆ ಕಳಿಸ್ಕೊಡ್ತಾರೆ. ಅದರಲ್ಲಿ ನೀವು ಆಯ್ಕೆ ಮಾಡ್ಬೋದು ನಿಮ್ಗೆ ಯಾವ ಇನ್ಶೂರೆನ್ಸ್ ಕಂಪನಿದು ಇನ್ಶೂರೆನ್ಸ್ ಬೇಕು ಅಂತ ಹೇಳಿದ್ರೆ ಅವರು ಆನ್ಲೈನ್ ಪೇಮೆಂಟ್ ಲಿಂಕ್ ನಿಮಗೆ ಕಳಿಸ್ಕೊಡ್ತಾರೆ. ನೀವು ನಿಮ್ಮ ಮೊಬೈಲಲ್ಲೇ ಡೆಬಿಟ್ ಕಾರ್ಡಲ್ಲೋ ಅಥವಾ UPI ಪೇಮೆಂಟಲ್ಲೋ ನೀವು ಪೇಮೆಂಟ್ ಮಾಡ್ತೀರಾ, ಇನ್ಶೂರೆನ್ಸ್ ನಿಮಗೆ ನಿಮ್ಮ ಮೊಬೈಲ್ಗೆ ಅದರದ್ದೆಲ್ಲ ಡೀಟೇಲ್ಸ್ ನಿಮಗೆ ಡೌನ್ಲೋಡ್ ಆಗುತ್ತೆ. ಸೊ ಇನ್ಶೂರೆನ್ಸ್ ಸರ್ವಿಸು ಕೂಡ ನಾವು ನಿಮ್ಗೆ ಇಲ್ಲಿ ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಆ ಎಕ್ಸ್ಟ್ರಾ ಬೆನಿಫಿಟ್ ನಿಮಗೆ ಸಿಗ್ತಾ ಇದೆ. ಅಂಡ್ ಇಲ್ಲಿ ಫ್ರೀ ಯೂಸರ್ಗೆ ಸಿಗ್ತಾ ಇದ್ದಿದ್ದು ಪರ್ಸೆಂಟೇಜ್ಗಿಂತ 2%, 3% ಜಾಸ್ತಿ ಬೆನಿಫಿಟ್ ಇದ್ರಲ್ಲಿ ಸಿಕ್ಕದೆ. ಬಿಕಾಸ್ ಏನಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ ಅಂತಂದ್ರೆ ಒಂದೊಂದು ಕಂಪನಿದು ಒಂದೊಂದು ಟರ್ಮ್ಸ್ ಇದೆ, ಅದಕ್ಕಾಗಿ. ಬಟ್ ಫ್ರೀ ಯೂಸರ್ಗೆ ಸಿಕ್ಕಕ್ಕಿಂತ ಜಾಸ್ತಿ ಬೆನಿಫಿಟ್ ಆನ್ಲೈನ್ ಇನ್ಶೂರೆನ್ಸ್ ಅಥವಾ ನಮ್ಮ ಪ್ರೋ ಯೂಸರ್ ಆದ್ಮೇಲೆ ಬೆನಿಫಿಟ್ ಸಿಗ್ತಾ ಇದೆ. 4ನೇದು ನಿಮಗೆ ಗೂಗಲ್ ಮ್ಯಾಪ್ದು ಲೊಕೇಶನ್ ಅಫ್ಕೋರ್ಸ್ ಎಲ್ಲರಿಗೂ ಇದ್ದೇ ಇದೆ, ಬಟ್ ಅದು ಕೂಡ ಆ ಸರ್ವಿಸು ಕೂಡ ಇಲ್ಲಿದೆ, ಇದರಿಂದಾನೇ ನೀವು ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್
ನಿಮ್ಮ ಇವತ್ತು ಎಲ್ಲ ಪೊಲೀಸ್ ಚೆಕ್ ಮಾಡಿದಾಗ ಚಲಾನ್ ಚೆಕ್ ಮಾಡೋದೊಂದು ಕಾಮನ್. ಗಾಡಿ ಹಿಡಿದಾಗ ಫಸ್ಟ್ ನಂಬರ್ ಚೆಕ್ ಮಾಡ್ತಾ ಇರ್ತಾರೆ. ಬಟ್ ಆ ಚಲಾನ್ ನೀವು ಎಲ್ಲೋ ಹೋಗಿ ಸಿಕ್ಕಾಕೊಂಡು ಹಿಡಿದಾಗ ಅವತ್ತು ಅಲ್ಲಿ ಕೆಟ್ಟ ಬದಲು ಇವತ್ತು ನಿಮ್ ಗಾಡಿನಲ್ಲಿ ಯಾವ್ದಾರ ಚಲಾನ್ ಆಗಿದೆ, ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ರ ಅಥವಾ ರೆಡ್ ಲೈನ್ ಜಂಪ್ ಮಾಡಿದ್ರ, ಈ ತರ ಏನಾದ್ರು ಸಮಸ್ಯೆ ಇದೆ ನೀವು ನಿಮ್ಮ ಆಪ್ ಅಲ್ಲಿ ಹೋಗಿ ಚಲಾನ್ ಚೆಕ್ ಮಾಡ್ಬೋದು. ನಿಮ್ಮ ಗಾಡಿ ನಂಬರ್ ಕೊಟ್ರೆ ಸಾಕು, ಅದರಲ್ಲಿ ನಿಮಗೆ ಚಲಾನ್ ಗೊತ್ತಾಗುತ್ತೆ. ಬೇಕಾದ್ರೆ ಚಲಾನ್ ಪೇಮೆಂಟ್ ಕೂಡ ನೀವು ಅಲ್ಲಿಂದಾನೆ ಪೇಮೆಂಟ್ ಮಾಡ್ಬೋದು. ಇದು ಗೌರ್ಮೆಂಟ್ ವೆಬ್ಸೈಟು, ಸೊ ಅದಕ್ಕೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ. ಅದರಿಂದಾನೇ ನೀವು ಆ ಫೆಸಿಲಿಟಿ ಕೂಡ ತಗೋಬಹುದು. SOS ಏನ್ ಬೇಕಾದ್ರೆ ಒಂದು ಎಮರ್ಜೆನ್ಸಿ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ನಿಮಗೆ ಪೊಲೀಸ್, ಆಂಬ್ಯುಲೆನ್ಸ್, ಫೈರ್ ಹೆಲ್ಪ್ ಲೈನ್, ಟ್ರಾಫಿಕ್ ಆಕ್ಸಿಡೆಂಟ್ ಈ ತರ ನಂಬರ್ಗಳಿಗೆ ನೀವು ಕನೆಕ್ಟ್ ಆಗ್ಬೋದು. ಅಥವಾ ನಿಮಗೆ ಬೇಕಾಗಿರೋಂಥ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ರೆ ಅವರ ಒಂದೋ ಎರಡೋ, ನಿಮ್ಮ ಬ್ರದರ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಮಕ್ಕಳಾಗಿರ್ಬೋದು, ಅವ್ರದ್ದೇ 4-5 ಜನದ ನಂಬರ್ಸ್ ಕೂಡ ನೀವು ಇದರಲ್ಲಿ ಲೋಡ್ ಹಾಕೋಬಹುದು, ಆಡ್ ಮಾಡ್ಬೋದು SOS ಸರ್ವಿಸ್ ಅಲ್ಲಿ. ಸೊ ಎಮರ್ಜೆನ್ಸಿ ಬೇಕು, ಇಮಿಡಿಯೇಟ್ಲಿ ರೀಚ್ ಆಗಬೇಕು ಅಂತಿದ್ರೆ ಈ SOS ಓಪನ್ ಮಾಡಿ ಇಲ್ಲಿಂದ ಕನೆಕ್ಟ್ ಆದಾಗ ಸೊ ಈ SOS ಸರ್ವಿಸ್ ಅಲ್ಲಿ ಆ ಬೆನಿಫಿಟ್ ಕೂಡ ನೀವು ತಗೋಬಹುದು. ಸೊ ಇದು ಕೂಡ ನಿಮ್ಮ ಪ್ರೋ ಯೂಸರ್ ಜೊತೆಗೆ ಬರ್ತಾ ಇರುವಂತ ಬೆನಿಫಿಟ್. ನೋಡಿ, ಈಗಾಗಲೇ ನಾನು 1, 2, 3, 4, 5, 6, 7 ಬೆನಿಫಿಟ್ ನಿಮ್ಗೆ ಈಗಾಗಲೇ ಹೇಳಾಯ್ತು. ಅಂದ್ರೆ 7 ಬೆನಿಫಿಟ್ ನಿಮಗೆ ಪ್ರೋ ಯೂಸರ್ ಅಲ್ಲಿ ಈಗಾಗಲೇ ಸಿಗ್ತಾ ಇದೆ. ಇದಲ್ಲದೆ ಇನ್ನೇನಿದೆ ಅಂತ ನಾವು ಮುಂದೆ ನೋಡೋಣ. ನೆಕ್ಸ್ಟ್ ಬೆನಿಫಿಟ್, ಇವತ್ತು ಎಲ್ಲರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಇವತ್ತು ದೊಡ್ಡ ಸಮಸ್ಯೆ ಏನಂತಂದ್ರೆ ಫಾರಿನ್ಗೆ ಹೋದಾಗ ಡಾಲರ್ ಅಥವಾ ಯಾವುದೇ ಕಂಟ್ರಿಗೆ ಹೋದಾಗ ಡಾಲರ್ ಬೈ ಮಾಡಿ ತಗೊಂಡು ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿರೋ ಕರೆನ್ಸಿಗೆ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಬಟ್ ಈ ಒಂದು ಕಾರ್ಡ್ ಇದ್ರೆ, ಇದು DCB ಬ್ಯಾಂಕ್ದು ಒಂದು ನಿಯೋ ಗ್ಲೋಬಲ್ ಕಾರ್ಡ್, ಒಂದು ಕಾರ್ಡ್ ಕೊಡ್ತಾ ಇದೀವಿ. ಈ ಕಾರ್ಡ್ ಬೆನಿಫಿಟ್ ಏನಂತಂದ್ರೆ 180 ಕಂಟ್ರಿನಲ್ಲಿ ಈ ಕಾರ್ಡ್ ಉಪಯೋಗಿಸಬಹುದು. ಈ ಕಾರ್ಡ್ ನ ಬೆನಿಫಿಟ್ ಏನು ಅಂತಂದ್ರೆ, ನೀವು ಯಾವ ಕಂಟ್ರಿ ನಲ್ಲಿ ಹೋಗ್ತಿದ್ದೀರಾ, ಸಪೋಸ್ ನೀವು ಇವತ್ತು ಇಲ್ಲಿ ಇಂಡಿಯನ್ ರುಪಿನಲ್ಲಿ, ಇದು ಬಿಕಾಸ್ ಇದು ಬ್ಯಾಂಕ್ ಅಕೌಂಟ್, ಇಲ್ಲಿಗೆ ನಿಮ್ಮ ಹೆಸರಿಂದ DCB ನಲ್ಲೂ ಕೂಡ ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಆಗಿರುತ್ತೆ. ನೀವು ದುಡ್ಡು ಟ್ರಾನ್ಸ್ಫರ್ ಮಾಡ್ಕೊಂಡು ಡೆಬಿಟ್ ಕಾರ್ಡ್ ತರಾನೇ ನೀವು ಇದ್ರಲ್ಲಿ ದುಡ್ಡು ಟ್ರಾನ್ಸ್ಫರ್ ಮಾಡ್ಕೋಬಹುದು. ನಿಮ್ಮ UPI ಇಂದನೋ ನಿಮ್ಮ ಎಕ್ಸಿಸ್ಟಿಂಗ್ ಬ್ಯಾಂಕ್ ಇಂದ ಈ ಅಕೌಂಟ್ಗೆ ದುಡ್ಡು ಹಾಕೋಬಹುದು. 50,000, 1 ಲಕ್ಷ, 2 ಲಕ್ಷ ಎಷ್ಟು ಬೇಕಾದ್ರೂ ಹಾಕೋಬಹುದು. ನೀವು ಯಾವ ಕಂಟ್ರಿಗೆ ಹೋಗ್ತೀರಾ, ಫಾರ್ ಎಕ್ಸಾಂಪಲ್ ನೀವು ದುಬೈಗೆ ಹೋಗ್ತೀರಾ, ನೀವು ಅಲ್ಲಿರೋ ದಿನಾರಲ್ಲಿ ನೀವು ಪೇ ಮಾಡ್ಬೋದು. ನೀವು ಅಮೆರಿಕಾಗೆ ಯೂಸ್ ಮಾಡ್ತಾ ಇದ್ದೀರಾ, ಅಲ್ಲಿ ನೀವು ಡಾಲರ್ ಅಲ್ಲಿ ಅದು ನೀವು ಸ್ವೈಪ್ ಮಾಡ್ಬೋದು. ನೀವು ಥೈಲ್ಯಾಂಡ್ಗೆ ಹೋದ್ರೆ ಬತ್ ಅಂತ ಹೇಳ್ತೀವಿ, ಅಲ್ಲಿರೋಂಥ ಕರೆನ್ಸಿನಲ್ಲಿ ಸ್ವೈಪ್ ಮಾಡ್ಬೋದು. ಅಂದ್ರೆ ಈ 108 ಕಂಟ್ರಿ ಈ ಕರೆನ್ಸಿ ಎಕ್ಸ್ಚೇಂಜ್ ಏನು ಕನ್ಫ್ಯೂಷನ್ ಇದೆ, ಅದಕ್ಕೆ ಆ ಸ್ವಾಪ್ ಚಾರ್ಜಸ್ ಅಂತ ಹೇಳ್ತೀವಿ, ಆ ಸ್ವಾಪ್ ಚಾರ್ಜಸ್ ನಿಮಗೆ ಇದರಲ್ಲಿ ಬೀಳಲ್ಲ. ಸೊ ಈ ಕಾರ್ಡು ನೀವು 180 ಕಂಟ್ರಿಗಳಲ್ಲಿ ಉಪಯೋಗಿಸ್ಬೋದು. ಇದು ನಿಮಗೆ ಕಾಂಪ್ಲಿಮೆಂಟರಿ ಆಗಿ, ನಿಮಗೆ ಪಾಸ್ಪೋರ್ಟ್ ಇದ್ರೆ ಮಾತ್ರ ಈ ಕಾರ್ಡ್ ನಿಮಗೆ ಸಿಕ್ಕೋದು. ಸೊ ಈ ಪ್ರೋ ಯೂಸರ್ ಆಗಿ ನಿಮ್ಮ ಹತ್ರ ಆಲ್ರೆಡಿ ಪಾಸ್ಪೋರ್ಟ್ ಇದ್ರೆ ಈ ಕಾರ್ಡ್ ಉಪಯೋಗಿಸ್ಕೊಳ್ಳಿ. ಇದರಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿ, ನಿಮ್ಮ ಯಾವ ರೀತಿಯಲ್ಲಿ ನೀವು ಮನೆ ಬ್ಯಾಂಕ್ಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿ, ಅದೇ ಥರ ಇದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿ. ಒಂದು ಲಿಮಿಟ್ ಆಫ್ ಟ್ರಾನ್ಸಾಕ್ಷನ್ ರೀಚ್ ಆದರೆ ನಿಮಗೆ ಏರ್ಪೋರ್ಟ್ಗಳಲ್ಲಿ ಹೋದಾಗ ಡೊಮೆಸ್ಟಿಕ್ ಅಂಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲಾಂಚ್ ಆಕ್ಸೆಸ್ ಇದೆ. ಐ ಥಿಂಕ್ 50,000 ರುಪೀಸ್ ಏನೋ ಟ್ರಾನ್ಸಾಕ್ಷನ್ ಆಗಬೇಕು. ಅದಾದ್ರೆ ನಿಮಗೆ ಲಾಂಚ್ ಆಕ್ಸೆಸ್ ಕೂಡ ಸಿಗ್ತಾ ಇದೆ. ಒಂದು ದೊಡ್ಡ ಬೆನಿಫಿಟ್ ಇರೋಂಥ ಇನ್ನೊಂದು ಏನು ಅಂತಂದ್ರೆ, ಇವತ್ತೆಲ್ಲ ಫಿಸಿಕಲ್ ಕಾರ್ಡ್ಗಳು ಕ್ಯಾರಿ ಮಾಡೋಕ್ಕಾಗ್ತಿಲ್ಲ. ಅಂದ್ರೆ ವಿಸಿಟಿಂಗ್ ಕಾರ್ಡ್ಗಳು ನಾವು ಕ್ಯಾರಿ ಮಾಡ್ತಾ ಇಲ್ಲ. ತುಂಬಾ ಜನ ನಾವೇನ್ ಮಾಡ್ತಾ ಇದೀವಿ, ಕಾರ್ಡ್ ಮಾಡಿಸಲ್ಲ, ಇಲ್ಲ ಕಾರ್ಡ್ ಹೊಸ ಚೇಂಜ್ ಆಗಿದ ತಕ್ಷಣ ಕಾರ್ಡ್ ಮಾಡಿಸಿರಲ್ಲ, ಮರ್ತೋಗಿರ್ತೀವಿ, ಅಥವಾ ನಮ್ದು ಏನೇನು ಬಿಸ್ನೆಸ್ ಇದೆ ಅಂತೆಲ್ಲ ಹೇಳಕ್ಕಾಗಲ್ಲ. ಬಟ್ ಇವತ್ತೊಂದು ಡಿಜಿಟಲ್ ವಿಸಿಟಿಂಗ್ ಕಾರ್ಡ್, ಈ ಒಂದು ವಿಸಿಟಿಂಗ್ ಕಾರ್ಡ್ ಮಾತ್ರ ನೀವು ಮಾಡಿಸ್ಬೇಕು ಅಂತಿದ್ರೇನೆ ಇವತ್ತು ಮಾರ್ಕೆಟ್ ಅಲ್ಲಿ 1,000ದಿಂದ 3,000 ರೂಪಾಯಿ ತನಕ ಇದಕ್ಕೆ ಸರ್ವಿಸ್ ಚಾರ್ಜ್ ತಗೋತಾ ಇದ್ದಾರೆ. ಇದ್ರ ಆಲ್ರೆಡಿ ಬೇರೆಯವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಳ್ತಾ ಇರೋದು. ಮಿನಿಮಮ್ 1,000ದಿಂದ 3,000 ರೂಪಾಯಿ ಬರೀ ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಮಾಡ್ಬೋದು. ಇದರ ಬೆನಿಫಿಟ್ ಏನು ಅಂತ ಕೇಳಿದ್ರೆ, ಒಂದು ನಿಮಗೆ ಇದ್ದ ಡ್ಯಾಶ್ ಬೋರ್ಡ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಮ ಕಾರ್ಡ್ ನ ನೀವೇ ಡಿಸೈನ್ ಮಾಡ್ಕೋಬಹುದು. ಅಂದ್ರೆ ಒಂದು ಟೆಂಪರರಿ ಡಿಸೈನ್ ಕಂಪನಿ ಕೊಟ್ಟಿರ್ತಾರೆ, ಬಟ್ ಅದನ್ನ ನೀವು ನಿಮಗೆ ಬೇಕಾಗಿರೋಂಥ ಕಲರ್ ಆಗಿರ್ಬೋದು, ನಿಮ್ಮ ಪ್ಯಾಟರ್ನ್ ಆಗಿರ್ಬೋದು, ಫಾಂಟ್ ಆಗಿರ್ಬೋದು, ಅದು ನೀವು ಚೇಂಜ್ ಮಾಡ್ಕೋಬಹುದು. ಮೊದಲನೇ ಬೆನಿಫಿಟ್. ಅದರಲ್ಲಿ ನೀವು 2-3 ಬಿಸ್ನೆಸ್ ಮಾಡ್ತಿದ್ರ, ಈಗ ನೀವು AGS ಕಾರ್ಡ್ ಅಲ್ಲಿ ನೀವು ಫ್ರಾಂಚೈಸಿ ಓನರ್ ಅದು ನೀವು ಹಾಕ್ಬೇಕು ಅಂತ ಇರ್ತೀರಾ, ಅಥವಾ ನಿಮ್ದೊಂದು ಬೇರೆ ಒಂದು ಟ್ರೆಡಿಷನಲ್ ಬಿಸ್ನೆಸ್ ಇದೆ, ನಿಮ್ದೊಂದು ಟೆಕ್ಸ್ಟೈಲ್ ಅಂಗಡಿ ಇದೆ, ನೀವು ಅದು ಹಾಕೋಬಹುದು. ನೀವು ಅದಲ್ದೇನೆ ನೀವು ಇನ್ನೊಂದು ಒಂದು NGO ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ಏನ್ ಬೇಕಾದ್ರೂ ಹಾಕೋಬಹುದು. ಅದ್ರಲ್ಲಿ ನೀವು ಒಂದು PDF ಹಾಕೋಬಹುದು. ಯಾರಾದ್ರೂ ನಿಮ್ಗೊಂದು ವಿಸಿಟಿಂಗ್ ಕಾರ್ಡ್ ಕೇಳಿದ ತಕ್ಷಣ, ಈ ವಿಸಿಟಿಂಗ್ ಕಾರ್ಡ್ ಕಳಿಸಿದ ತಕ್ಷಣ ನಿಮ್ಮ ಎಂಟೈರ್ ಡೀಟೇಲ್ಸ್, ನಿಮ್ದೊಂದು ಬಯೋಡೇಟಾ ಕಳಿಸ್ಬೇಕು ಅಂದ್ರೆ ಅದರಲ್ಲಿ ಆಡ್ ಮಾಡ್ಕೋಬಹುದು. ಸೊ ಈ ತರ ಒಂದು ಒಳ್ಳೆ ಫೆಸಿಲಿಟಿ ಪ್ರೋ ಯೂಸರ್ಗೆ ನಾವು ಈಗಾಗಲೇ ಕೊಟ್ಟಿದ್ದೀವಿ. ಇದನ್ನ ಬಳಕೆ ಮಾಡಿ, ಇದನ್ನ ಅಪ್ಡೇಟ್ ಮಾಡಿ, ಇದನ್ನ ಯೂಸ್ ಮಾಡಿ. ಇದರಲ್ಲಿ ನಿಮ್ಮ ಬೆನಿಫಿಟ್ ಏನಂತಂದ್ರೆ, ನಿಮ್ಮ ಯೂಟ್ಯೂಬ್ ಲಿಂಕು, ನಿಮ್ಮ ಫೇಸ್ಬುಕ್ ಲಿಂಕು, ನಿಮ್ದು ಯೂಟ್ಯೂಬ್ ಚಾನಲ್ ಇದ್ರೆ ಆ ಚಾನಲ್ ಲಿಂಕ್ ನೀವು ಹಾಕ್ಬೋದು. ಸೊ ದಟ್ ಯಾರಿಗಾದ್ರೂ ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ ತಕ್ಷಣ ನಿಮ್ಮ ಚಾನಲ್ ನೋಡ್ಬೋದು, ಅವರಿಗೆ ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ರೀಚ್ ಆಗ್ಬೋದು. ಸೊ ಈ ತರ ಎಲ್ಲ ಹಲವಾರು ಬೆನಿಫಿಟ್ ಇದರಲ್ಲಿ ಸಿಗ್ತಾ ಇದೆ, ರೈಟ್? ಸೊ ಒನ್ ಮೋರ್ ಗ್ರೇಟ್ ಸರ್ವಿಸ್ ವಾಟ್ AGS ಕಾರ್ಡ್ ಕೊಡ್ತಾ ಇರೋದು, ಫ್ಲೈಟ್ ಟಿಕೆಟ್ ಮೇಲೆ 30% ಅಪ್ ಟು 30% ನಿಮಗೆ ಒಂದು ಡಿಸ್ಕೌಂಟ್ ಸಿಗ್ತಾ ಇದೆ. ಇದು ಸೆಲೆಕ್ಟೆಡ್ ಸೆಕ್ಟರ್ಸ್ ಅಲ್ಲಿ ಇರೋದು. ಹಾಗಾದ್ರೆ ಎಲ್ಲಾ ಕಡೆ ಸಿಕ್ಕುತ್ತಾ?
ಚೆಕ್ ಮಾಡಿ ನೋಡಿ, ನಿಮಗೆ ಇಲ್ಲಿ ಕಡಿಮೆ ಸಿಕ್ಕ ಚಾನ್ಸಸ್ ಜಾಸ್ತಿ ಇದೆ. ಬಿಕಾಸ್ ನಾನು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಇರೋದು ಒಂದು ಸರ್ವಿಸ್ AGS ಕಾರ್ಟ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್. ಅದರಲ್ಲಿ ನಾನು ಯಾವಾಗಲೂ ನೋಡಿದಾಗ ಬೇರೆ ಆನ್ಲೈನ್ ಪೋರ್ಟಲ್ಗಳಲ್ಲಿ GoIbibo ಅಥವಾ ಮೇಕ್ ಮೈ ಟ್ರಿಪ್ ಇಂದ ಕಂಪೇರ್ ಮಾಡಿದಾಗ 100, 150 ರೂಪಾಯಿ, 300 ರೂಪಾಯಿ, 400 ರೂಪಾಯಿನೂ ಕಡಿಮೆ ಇರೋಂಥ ಎಷ್ಟೋ ಸಂದರ್ಭಗಳಿದೆ. ಇವತ್ತು ಹಲವಾರು ನನ್ನ ಫ್ರೆಂಡ್ಸು ಕೂಡ ಫ್ಲೈಟ್ ಟಿಕೆಟ್ ಬುಕ್ ಮಾಡುವಾಗ ನನಗೆ ಕಾಲ್ ಮಾಡ್ತಾರೆ, ಬಿಕಾಸ್ ನಾನು ಈ ಆ್ಯಪ್ ಅವ್ರಿಗೆ ರೆಕಮೆಂಡ್ ಮಾಡಿದ್ದೀನಿ. ಸೊ ಈ ಬೆನಿಫಿಟ್ ಏನಂದ್ರೆ ಸೆಲೆಕ್ಟೆಡ್ ಸೆಕ್ಟರ್ಸ್ಗಳಲ್ಲಂತೂ ಜಾಸ್ತಿ ಸಿಕ್ಕುತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ, ಬಾಂಬೆ, ಪುಣೆ, ಹೈದರಾಬಾದ್, ಚೆನ್ನೈ, ಇದೆಲ್ಲ ಕಾರ್ಪೊರೇಟ್ ಸೆಕ್ಟರ್ಸ್ ಅಂತ ಕರೀತಾರೆ. ಸೊ ಈ ಸೆಕ್ಟರ್ಗಳಲ್ಲಿ ಇವರಿಗೆ ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಟಿಕೆಟ್ ಬುಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕಾರ್ಪೊರೇಟ್ ಟಿಕೆಟ್ಸ್ ಅಂತ ಹೇಳ್ತೀವಿ, ಕಾರ್ಪೊರೇಟ್ ಟಿಕೆಟ್ ಅಲ್ಲಿ ಮೀಲ್ಸ್ ಅದು ಇದು ಫ್ರೀ ಸಿಗ್ತಾ ಇದೆ. ಸೊ ಡೈರೆಕ್ಟ್ ಆಗಿ ಬುಕ್ ಮಾಡೋದ್ರಲ್ಲಿ AGS ಕಾರ್ಡ್ ಸಿಕ್ಕಿದಾಗ ಅದೇ ಪ್ರೈಸ್ಗೆ, ರೆಗ್ಯುಲರ್ ಪ್ರೈಸ್ಗಿಂತ ಕಡಿಮೆ ಪ್ರೈಸ್ಗೆ ಕಾರ್ಪೊರೇಟ್ ಟಿಕೆಟೇ ಸಿಗ್ತಾ ಇದೆ. ಸೊ ನನಗೆ ಆಗಿರೋಂಥ ಒಂದೆರಡು ಅನುಭವದಲ್ಲಿ ಹೇಳ್ತಾ ಇರೋದು. ಸೊ ಈ ತರ ಫ್ಲೈಟ್ ಟಿಕೆಟ್ ಒಂದು ದೊಡ್ಡ ಆಪರ್ಚುನಿಟಿ AGS ಕಾರ್ಡ್ ಕೊಡ್ತಾ ಇರೋದು. ಸೊ ಪ್ರೋ ಯೂಸರ್ಗೆ ಅವ್ರಿಗೇನೆ ಒಂದು ಡ್ಯಾಶ್ ಬೋರ್ಡ್ ಅಂದ್ರೆ ಅವ್ರಿಗೆ ಯೂಸರ್ ID ಪಾಸ್ವರ್ಡ್ ಕೊಟ್ಬಿಡ್ತಾರೆ. ಇದು ಅಂದ್ರೆ B2B ಸರ್ವಿಸ್ ಅಂತ ಹೇಳ್ತೀವಿ. ಅಂದ್ರೆ ಇದು ಬಿಸ್ನೆಸ್ ಟು ಬಿಸ್ನೆಸ್ ಮಾಡೋರಿಗೆ ಇರೋಂಥ ಒಂದು ಸಪ್ರೇಟ್ ಯೂಸರ್ ID ಪಾಸ್ವರ್ಡ್. ಫ್ರೀ ಯೂಸರ್ಗೆ ಈ ಆಪರ್ಚುನಿಟಿ ಸಿಕ್ಕಲ್ಲ. ಫ್ರೀ ಯೂಸರ್ ಟಿಕೆಟ್ ಬುಕ್ ಮಾಡಬೇಕು ಅಂತಿದ್ರೆ AGS ಕಾರ್ಡ್ ಕಸ್ಟಮರ್ ಕೇರ್ ಕಾಲ್ ಮಾಡಿ ಟಿಕೆಟ್ ಬುಕ್ ಮಾಡಿಸ್ಕೋಬೇಕು. ಇಂಟರ್ನ್ಯಾಷನಲ್ ಅಂಡ್ ಡೊಮೆಸ್ಟಿಕ್ ಪ್ಯಾಕೇಜ್, ಸೊ AGS ಕಾರ್ಡ್ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಇದು ಮೀನ್ ಪ್ಯಾಕೇಜ್ ಅಲ್ಲಿ 15% ಅಪ್ ಟು 15% ತನಕ ಕಡಿಮೆ ಸಿಗ್ತಾ ಇದೆ. ನಿಮ್ಮ ಬೇರೆ ಯಾರಾದ್ರೆ ಕೊಟೇಶನ್ ಇದ್ರೆ, ಯಾರಾದ್ರೂ ಗ್ರೂಪ್ ನಿಮ್ಮಲ್ಲಿ ಯಾರಾದ್ರೆ ಬೇರೆ ಹಿಂಗೆ ಒಂದು ಗ್ರೂಪ್ ಸರ್ ಥೈಲ್ಯಾಂಡ್ಗೆ ಹೋಗ್ಬೇಕು ಅಥವಾ ಕಾಶಿ ಹೋಗ್ಬೇಕು ಅಥವಾ ಬೇರೆ ಎಲ್ಲಾದ್ರೂ ಒಂದು ಟ್ರಿಪ್ ಮಾಡ್ತಾ ಇದೀವಿ ಅಂತ ಯಾರು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಸಾಮಾನ್ಯವಾಗಿ ಮಾತಾಡ್ತಾನೆ ಇರ್ತಾರೆ. ನಾವು ಒಂದು 10 ಜನ ಟ್ರಿಪ್ ಹೋಗ್ಬೇಕು ಅಂತಿದ್ದೀವಿ, ಒಂದು 15 ಜನ ಟ್ರಿಪ್ ಹೋಗ್ಬೇಕು ಅಂತಿದ್ರೆ, ಆ ಥರ ಇದ್ರೆ ನೀವು ಆ ಪ್ಯಾಕೇಜ್ನ AGS ಕಾರ್ಡ್ ಕೊಡಿಸಿ. AGS ಕಾರ್ಡ್ ಒಂದು ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದೆ. ಬೇಕಾದ್ರೆ ಅವ್ರ ಎಲ್ಲಾ ಯೂಸರ್ಗಳಿಗೆ ಆ ಬಳಕೆ ಆ ಟ್ರಿಪಲ್ ಹೋಗ್ತಿರೋ ಪ್ರತಿಯೊಬ್ಬರಿಗೂ ಕ್ಯಾಶ್ ಬ್ಯಾಕ್ ಕೊಡ್ಬೋದು. ಅದಲ್ದೇನೆ ಅದರಿಂದ ನಿಮಗೂ ಕೂಡ ಒಂದು ದೊಡ್ಡ ಇನ್ಕಮ್ ಅರ್ನ್ ಮಾಡಕ್ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಈ ಪಾಸಿಬಿಲಿಟಿ ಟ್ರಾವೆಲ್ ಅನ್ನು ತುಂಬಾ ಜನ ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನೀವು ಮೊಬೈಲ್ ಓಪನ್ ಮಾಡಿ ನೋಡಿ ಅಥವಾ ನಿಮ್ಮ ಫೇಸ್ಬುಕ್ ಓಪನ್ ಮಾಡಿ ನೋಡಿ, 108 ಜನ ದಿನ ಫೋಟೋ ಹಾಕ್ತಾ ಇರ್ತಾರೆ. ನಾನು ಇವತ್ತು ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ, ಅಲ್ಲಿದ್ದೀನಿ, ಇಲ್ಲಿದ್ದೀನಿ ಅಂತ. ಸೊ ಅವ್ರನ್ನ, ಆ ಫ್ರೀಕ್ವೆಂಟ್ ಟ್ರಾವೆಲರ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಹೇಳಿ, ನೆಕ್ಸ್ಟ್ ಟೈಮ್ ನೀವು ಪ್ಯಾಕೇಜ್ ಮಾಡುವಾಗ ನಮಗೆ ಕೊಡಿ, ನಾವು ನಿಮ್ಗೆ ಒಂದು ಒಳ್ಳೆ ಪ್ಯಾಕೇಜ್ ಕೊಡ್ತೀವಿ ಅದೊಂದು ಟ್ರೈ ಮಾಡಿ. ಅದೇ ರೀತಿಯಲ್ಲಿ ಅದಕ್ಕೂ ಒಂದು ಎಕ್ಸಿಕ್ಯೂಟಿವ್ ನಮ್ಮ ಆಫೀಸಲ್ಲಿ ಇದ್ದಾರೆ. ಸೊ ಟ್ರಾವೆಲ್ ರಿಲೇಟೆಡ್ ನಿಮ್ಗೆ ಯಾವುದೇ ಎಂಕ್ವೈರಿ ಇದ್ರೆ ನೀವು ಅವ್ರು ಕನೆಕ್ಟ್ ಮಾಡಿ, ಅವ್ರು ನಿಮಗೆ ಅದರ ಡೀಟೇಲ್ಸ್ ಕೊಡ್ತಾರೆ. ಸೊ ಸ್ಟಾರ್ ಹೋಟೆಲ್ಸ್ಗೆ ನಿಮಗೆ 30% ತನಕ ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ. ಪ್ಯಾನ್ ಇಂಡಿಯಾ, ನಾವು ಹೇಳ್ತಾ ಇರೋದು ಪ್ಯಾನ್ ಇಂಡಿಯಾ 4 ಸ್ಟಾರ್ 5 ಸ್ಟಾರ್ ಹೋಟೆಲ್ಸು. ನೆಕ್ಸ್ಟ್ ನೀವು ಏನೇ ಬುಕ್ ಮಾಡುವಾಗ AGS ಕಾರ್ಡ್ ಥ್ರೂ ಚೆಕ್ ಮಾಡಿ ಬುಕ್ ಮಾಡಿ ನೋಡಿ, ಅದು ನಿಮಗೆ ಬೆನಿಫಿಟ್ ಸಿಗ್ತಾ ಇದೆ. ಅಂಡ್ ಅಮ್ಯೂಸ್ಮೆಂಟ್ ಪಾರ್ಕ್ಸ್, ಇವತ್ತು ರಾಮೋಜಿ ಫಿಲ್ಮ್ ಸಿಟಿ ಆಗಿರ್ಬೋದು, ವಂಡರ್ಲಾ ಆಗಿರ್ಬೋದು, ನೀವು ಒಂದು ಫ್ಯಾಮಿಲಿ ವಂಡರ್ಲಾಗ್ ಹೋಗುವಾಗ ನಿಮಗೆ 10% 15% ಡಿಸ್ಕೌಂಟ್ ಸಿಕ್ಕಿದ್ರೆ ಅದು ದೊಡ್ಡ ಪ್ರೈಸು. ಬಿಕಾಸ್ 2,000 ರೂಪಾಯಿ ತನಕ ಇರೋಂಥ ಕೆಲ ಪ್ಯಾಕೇಜ್ಗಳಲ್ಲಿ ನಿಮಗೆ 10 to 15% ಅಂದ್ರೆ ಆಲ್ರೆಡಿ ಅದೇನೆ ನಿಮ್ಗೆ 250 ರೂಪಾಯಿ ಉಳಿದೋಗುತ್ತೆ. ಸೊ 10 ಜನ ಹೋಗ್ತಿದ್ರೆ ಅದೇ 2,500 ರೂಪಾಯಿ ಉಳಿಯುತ್ತೆ. ಸೊ ಈ ತರ ಬೆನಿಫಿಟ್ AGS ಕಾರ್ಡ್ ಆಲ್ರೆಡಿ ನಿಮಗೆ ಕೊಟ್ಟಾಗಿದೆ. ಇದ್ರಲ್ಲಿ ಎಷ್ಟು ಜನ ಬಳಕೆ ಮಾಡಿದಿರಾ ಅದು ನನಗೆ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಇದಕ್ಕಾಗಾದ್ರೂ ಒಂದ್ಸತಿ ವಂಡರ್ಲಾಗ್ ಹೋಗಿ ಬನ್ನಿ. ಸೊ ನೀವು ನಿಮ್ಮ ಫ್ಯಾಮಿಲಿ ಸ್ಪೆಂಡ್ ಮಾಡಿ ಒಂದ್ಸತಿ ಟ್ರೈ ಮಾಡಿ ನೋಡಿ, ಇದೆಲ್ಲ ನಿಜವಾಗ್ಲೂ ನಡೀತಾ ಇದೆಯೋ ಇಲ್ವೋ ಅನ್ನೋದು ಟ್ರೈ ಮಾಡಬೇಕು. ಅದಕ್ಕೆ ಹೇಳ್ತಾ ಇರೋದಲ್ಲೇ ಪೆಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ ಅಂತ ಹೇಳ್ತೀವಲ್ಲ. ಸೊ ಫಸ್ಟ್ ಉಪಯೋಗಿಸಿದ ಮೇಲೆ ಮಾತ್ರ ನೀವು ಇನ್ನೊಬ್ರಿಗೆ ಜೋರಾಗಿ ಹೇಳಕ್ಕಾಗೋದು, ಇದು ಹಿಂಗಿದೆ, ಇದು ಇದೆಯೋ ಇಲ್ವೋ ಅನ್ನೋದಕ್ಕೆ. ಸೊ ಉಪಯೋಗಿಸ್ತಿರೋದು ನಿಮಗೆ ಗೊತ್ತಿರಲ್ಲ. ಪ್ಯಾಕೇಜ್ ಅಲ್ಲಿ ಹೆಲ್ತಿಯನ್ಸ್ ಪ್ಯಾಕೇಜ್ ಏನೇ. ಹೆಲ್ತಿಯನ್ಸ್ ಅನ್ನೋದು ಒಂದು ದೊಡ್ಡ ಹೆಲ್ತ್ ನಲ್ಲಿರುವಂತ ಒಂದು ಕಂಪನಿ. ಓಕೆ, ಇವರ ಮೇಜರ್ ಕೆಲಸ ಏನಂತಂದ್ರೆ ಇವರಿಗೆ ಬೆಂಗಳೂರಲ್ಲಿ ಮಾತ್ರ ಐ ಥಿಂಕ್ ಮೋರ್ ದೆನ್ 100 ಬ್ರಾಂಚಸ್ ಇದೆ. ಎಲ್ಲಾ ಸಿಟಿಗಳಲ್ಲೂ ಇವರ ಸೆಂಟರ್ಸ್ ಇದ್ದಾರೆ. ಇವರೊಂದು ಡಯಾಗ್ನೋಸ್ಟಿಕ್ ಸೆಂಟರ್, ಅಂದ್ರೆ ಪ್ಯಾಥಾಲಜಿ ಅಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ ಹೇಳ್ತೀವಲ್ಲ. ಸೊ ನಿಮಗೆ ಯಾವುದೇ ತರ ಕಾಯಿಲೆಗಳಿಗೆ ಟೆಸ್ಟಿಂಗ್ ಮಾಡ್ಸಕ್ ನಾವು ಯೂಶಲಿ ಪ್ಯಾಥಾಲಜಿಗಳಿಗೆ ಹೋಗ್ತೀವಿ. ಆ ಟೆಸ್ಟಿಂಗ್ ಡಾಕ್ಟರ್ಗಳು ಬರೀತಾರೆ, ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತ ಬರೀತಾರೆ. ಸೊ ನೀವು ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಬರೆಯೋ ಬದಲು ನೀವು ಹೆಲ್ತಿಯನ್ಸ್ದು ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಸಿಟಿನಲ್ಲಿ ಯಾರು ಹೆಲ್ತಿಯನ್ಸ್ ಬ್ರಾಂಚ್ ಇರುತ್ತೆ ಅವರು, ಇವ್ರದ್ದು ಬೆಸ್ಟ್ ಪಾರ್ಟ್ ಏನಂತಂದ್ರೆ ಇವ್ರ ಮನೆಗೆ ಬಂದು ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದು ನಿಮ್ಗೆ ಇರೋಂಥ ಒಂದು ಮೇಜರ್ ಬೆನಿಫಿಟ್ಸ್. ಇದು ಕೂಡ ಒಂದು ಸ್ಟಾರ್ಟ್ಅಪ್ ಏನೇ. ಇವ್ರು ತುಂಬಾ ಒಳ್ಳೆ ಸರ್ವಿಸ್ ಇದೆ. ಇವತ್ತು ಇಂಡಿಯಾದಲ್ಲಿ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುವಂತ ಒಂದು ಕಂಪನಿ ಇದು, ಒಂದು ಹೆಲ್ತ್ ಸೆಗ್ಮೆಂಟ್ ಅಲ್ಲಿ ಇರೋಂಥ ಒಂದು ಕಂಪನಿ ಇದು. ಇವರಲ್ಲಿ ನಿಮಗೆ 40% ತನಕ ಡಿಸ್ಕೌಂಟ್ ಸಿಗ್ತಾ ಇದೆ ಇಫ್ ಯು ಆರ್ AGS ಕಾರ್ಡ್ ಪ್ರೋ ಯೂಸರ್ ಆದ್ರೆ. ಇದು ದೊಡ್ಡ ಬೆನಿಫಿಟ್. ಒಂದು 40% ಅನ್ನೋದು ಅಂದ್ರೆ ಒಂದು 1,000 ರೂಪಾಯಿದು ಪ್ಯಾಕೇಜ್ ಅಲ್ಲಿ 400 ರೂಪಾಯಿ ಉಳಿತಾ ಇದೆ ಅಂತ ಅನ್ನೋದು ನಿಜವಾಗ್ಲೂ ದೊಡ್ಡದಲ್ವಾ?
ಸೊ ಟೆಸ್ಟಿಂಗ್ ಹೆಲ್ತ್ ಎಷ್ಟು ಜನ ಟೆಸ್ಟ್ ಮಾಡಿಸ್ತಾ ಇರ್ತಾರೆ. ಇವತ್ತು ಡೆಂಗು ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಒಂದು ಫೀವರ್ ಬಂದರೆ ಡಾಕ್ಟರ್ಗಳು 4-5 ಟೆಸ್ಟ್ ಬರೀತಾರೆ. ಬ್ಲಡ್ ಸ್ಯಾಂಪಲ್, ಶುಗರ್ ಟೆಸ್ಟು, ಥೈರಾಯ್ಡ್ ಟೆಸ್ಟು, ಈ ಥರ ಎಷ್ಟೋ ಟೆಸ್ಟ್ಗಳು ಮಾಡಿಸ್ತಾ ಇರ್ತೀವಿ. ಸೊ ಇದು ಹೆಲ್ತಿಯನ್ಸಿಂದ ಮಾಡಿಸಿದ್ರೆ ನಿಮ್ಮ AGS ಕಾರ್ಡ್ ಪ್ರೋ ಯೂಸರ್ ಆದರೆ ಅಪ್ ಟು 40% ತನಕ ನಿಮಗೆ ಇದರಲ್ಲೂ ಕೂಡ ಡಿಸ್ಕೌಂಟ್ ಬರ್ತಾ ಇದೆ. ನಮ್ಮ ಪ್ರೋ ಯೂಸರ್ಗಳಿಗೆ ಮನೆ ಡೋರ್ ಸ್ಟೆಪ್ಪಲ್ಲಿ ಇನ್ಶೂರೆನ್ಸ್ ಸರ್ವಿಸು ಕೂಡ ಇವರು ಪ್ಲಾನ್ ಮಾಡಿದ್ದಾರೆ AGS ಕಾರ್ಡ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಇಸ್ ನೀವು ಈ ಒಂದು ಬೆನಿಫಿಟ್ ಯಾರಿಗೆ ರೆಫರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟು ಇದೆ. ನಿಮಗೆ ರಾಯಲ್ಟಿ ಪಾಯಿಂಟ್ಸು ಬರ್ತಾ ಇದೆ, ಅದರ ಜೊತೆಗೆ ರಿವಾರ್ಡ್ ಪಾಯಿಂಟ್ 100 ರಿವಾರ್ಡ್ ಪಾಯಿಂಟ್ ಬರ್ತಾ ಇದೆ. ಸೊ ಸ್ನೇಹಿತರೆ, ಒಂದೇ ಪ್ರಶ್ನೆ, ಇಷ್ಟೊಂದು ಬೆನಿಫಿಟ್ಸ್ ನಿಮಗೆಲ್ಲ ಗೊತ್ತು, ಇಷ್ಟೊಂದು ಬೆನಿಫಿಟ್ಸ್ ನಾವು ನಿಮಗೆ ಕೊಡ್ತಿದ್ರೆ ಈ ಪ್ಯಾಕೇಜ್ ಎಷ್ಟು ರೂಪಾಯಿ ಕೊಟ್ಟು ತಗೋಬಹುದು? 2 ಬೆನಿಫಿಟ್ಸ್ ಅಂದರೆ ಒಂದು 15 ಬೆನಿಫಿಟ್ AGS ಕಾರ್ಡ್ ಕೊಡ್ತಾ ಇರೋ ಬೆನಿಫಿಟ್ಗೆ ಚಾರ್ಜ್ ಮಾಡ್ತಾ ಇರೋದು ಬರೀ 1000 ರೂಪಾಯಿ. ಓಕೆ, ಯಾರಿಗೆ AGS ಕಾರ್ಡ್ ಇದಕ್ಕೆ ಈ ಎಲ್ಲ ಉಪಯೋಗ, ಈ ಎಲ್ಲ ಸರ್ವಿಸಸ್ಗಳು 1 ವರ್ಷ ವ್ಯಾಲಿಡಿಟಿ ಇರುತ್ತೆ, 1 ವರ್ಷ ತನಕ ಬಳಕೆ ಮಾಡ್ಬೋದು.